ಹಾಯ್ ಎಲ್ರಿಗೂ ನಮಸ್ಕಾರ. ನೀವು ನೋಡ್ತಾರ ಸ್ಯಾಂಡಿ ಬ್ರೋ ಯೂಟ್ಯೂಬ್ ಚಾನಲ್. ಇವತ್ತಿನ ಒಂದು ವಿಡಿಯೋ ಏನಪ್ಪ ಅಂದರೆ, ನೀವೇನಾದರೂ ಯೂಟ್ಯೂಬರ್ ಆಗಿದ್ದೀರಾ ಅಥವಾ ಮುಂದೆ ಏನಾದರೂ ಯೂಟ್ಯೂಬರ್ ಆಗಬೇಕು ಅಂದ್ಕೊಂಡಿದ್ರ ಅಂದರೆ ನಿಮಗೆ ಒಂದು ಡೌಟ್ ಇರುತ್ತೆ. ಏನಪ್ಪ ಅಂದರೆ 1,00,000 ವ್ಯೂಸಿಗೆ ಯೂಟ್ಯೂಬ್ ಕಡೆಯಿಂದ ಎಷ್ಟು ದುಡ್ಡು ಬರುತ್ತೆ ಅಂತ ನಿಮಗೆ ಡೌಟ್ ಇರುತ್ತೆ. ನಾನು ಫುಲ್ಲು ಡೀಟೇಲಾಗಿ ತಿಳಿಸ್ಕೊಡ್ತೀನಿ. 1,000 ವ್ಯೂಸಿಗೆ ಎಷ್ಟು ದುಡ್ಡು ಬರುತ್ತೆ ಮತ್ತು 1,00,000 ವ್ಯೂಸಿಗೆ ಎಷ್ಟು ದುಡ್ಡು ಬರುತ್ತೆ ಅಂತ. ಇದು ಯಾವುದೇ ರೀತಿ ಫೇಕ್ ವಿಡಿಯೋ ಅಲ್ಲ. ನನಗೂ 1,00,000 ವ್ಯೂಸ್ ಬಂದಿದೆ ಮತ್ತು 1,000 ವ್ಯೂಸ್ ಕೂಡ ಬಂದಿದೆ ಆ ವಿಡಿಯೋಸ್ಗೆ. ಅದರಿಂದ ಪ್ರೂಫ್ನ ಇಟ್ಕೊಂಡು ನಿಮಗೆ ಕಂಪ್ಲೀಟಾಗಿ ತಿಳಿಸ್ಕೊಡ್ತೀನಿ. 1,00,000 ಮತ್ತು 1,000 ವ್ಯೂಸ್ಗೆ ಎಷ್ಟು ಅಮೌಂಟ್ ಬರುತ್ತೆ ಅಂತ ಹೇಳಿ. ಅದಕ್ಕಿಂತ ಮುಂಚೆ ನೀವೇನೋ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಇವಾಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಆಯಿತಾ? ಬನ್ನಿ ವಿಡಿಯೋ ಸ್ಟಾರ್ಟ್ ಮಾಡೋಣ. ಗೈಸ್, ಯೂಟ್ಯೂಬ್ನಲ್ಲಿ 1,000 ಮತ್ತು 1,00,000 ವ್ಯೂಸ್ಗೆ ಎಷ್ಟು ದುಡ್ಡು ಬರುತ್ತೆ ಅಂತ ತಿಳಿಸ್ಕೊಡೋಕ್ಕಿಂತ ಮುಂಚೆ ಇನ್ನೊಂದು ತಿಳಿಸ್ಬಿಡ್ತೀನಿ. ಏನಪ್ಪ ಅಂದರೆ ಯೂಟ್ಯೂಬರ್ಸು ಪದೇ ಪದೇ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಇರ್ತಾರೆ. ಅದೇ ರೀತಿ ಯಾಕೆ ಹೇಳ್ತಾರಪ್ಪ ಅಂದರೆ ಅದರಿಂದ ದುಡ್ಡು ಬರುತ್ತೆ ಅಂತ ಅನ್ಕೊಂಡಿರ್ತಾರೆ. ಕಂಪ್ಲೀಟಾಗಿ ಯಾವುದೇ ರೀತಿ ಲೈಕು, ಶೇರು ಮತ್ತು ಸಬ್ಸ್ಕ್ರೈಬಿಂದ ಯಾವುದೇ ರೀತಿ ದುಡ್ಡು ಬರೋಂಗಿಲ್ಲ. ಮತ್ತು ಲೈಕ್ ಯಾಕೆ ಮಾಡಿ ಅಂತ ಹೇಳ್ತಾರಪ್ಪ ಅಂದರೆ ಲೈಕ್ ಮಾಡೋದ್ರಿಂದ ನಮ್ಮ ವಿಡಿಯೋ ಬೂಸ್ಟ್ ಆಗುತ್ತೆ. ನೀವೇನಾದರೂ ವಿಡಿಯೋ ನೋಡಿ ಫುಲ್ಲು ಒಂದು ಲೈಕ್ನ ಮಾಡಿದ್ದೀರಾ ಅಂದರೆ ಮತ್ತೆ ಮುಂದೆ ಬೇರೆ ಜನಗಳಿಗೆ ರೆಕಮೆಂಡ್ ಆಗುತ್ತೆ. ಆ ರೀಸನಿಂದ ಲೈಕ್ ಮಾಡಿ ಅಂತ ಹೇಳ್ತಾರೆ. ಮತ್ತು ಸಬ್ಸ್ಕ್ರೈಬ್ ಮಾಡಿ ಅಂತ ಯಾಕಪ್ಪ ಹೇಳ್ತಾರೆ ಅಂದರೆ ನೋಟಿಫಿಕೇಶನ್ ಮುಖಾಂತರ ಮುಂದೆ ಅವ್ರು ವಿಡಿಯೋಸ್ ಅಪ್ಲೋಡ್ ಮಾಡ್ತಾರಲ್ಲ, ಅದು ನಿಮಗೆ ಶೋ ಆಗುತ್ತೆ. ಆ ರೀಸನಿಂದ ಮತ್ತು ನೋಟಿಫಿಕೇಶನ್ ಮುಖಾಂತರ ನಿಮಗೆ ಫಸ್ಟ್ ಬರುತ್ತೆ ಆ ವಿಡಿಯೋ. ಆ ರೀಸನಿಂದ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾರೆ. ಇದನ್ನೆಲ್ಲ ಬಿಟ್ಟಾಕಿ ಬನ್ನಿ ಇವಾಗ 1,000 ವ್ಯೂಸು ಮತ್ತು 1,00,000 ವ್ಯೂಸ್ಗೆ ಯೂಟ್ಯೂಬ್ ಕಡೆಯಿಂದ ಎಷ್ಟು ದುಡ್ಡು ಬರುತ್ತೆ ಅಂತ ತಿಳಿಸ್ಕೊಡ್ತೀನಿ. ಇಲ್ಲಿ ಪಕ್ಕ ಸ್ಕ್ರೀನ್ ಮೇಲೆ ಹಾಕ್ತೀನಿ, ನೋಡ್ಕೊಳ್ಳಿ. ಯಾವ ರೀತಿ ಎಷ್ಟು ದುಡ್ಡು ಬಂದಿದೆ ಅಂತೇಳಿ. ಮೊದಲು ನಾನು IT ಸ್ಟುಡಿಯೋನ ಓಪನ್ ಮಾಡ್ಕೊತೀನಿ. ಅಲ್ಲೇ ಎಲ್ಲ ಶೋ ಆಗೋದು. ಇವಾಗ IT ಸ್ಟುಡಿಯೋನ ಓಪನ್ ಮಾಡ್ಕೊಂಡಿದ್ದೀನಿ. ಇವಾಗ ಬನ್ನಿ ಮೊದಲು 1,000 ವ್ಯೂಸ್ಗೆ ಎಷ್ಟು ದುಡ್ಡು ಬರುತ್ತೆ ಅಂತ ತಿಳಿಸ್ಕೊಡ್ತೀನಿ ನಿಮಗೆ. ಇಲ್ಲಿ ಒಂದು ವಿಡಿಯೋ ಅಪ್ಲೋಡ್ ಮಾಡಿದೆ, ಬಿಗ್ ಬಾಸ್ನಲ್ಲಿ ಯಾವ ರೀತಿ ವೋಟಿಂಗ್ ಮಾಡೋದು ಅಂತೇಳಿ. ಅದಕ್ಕೆ ಎಷ್ಟು ವ್ಯೂಸ್ ಬಂದಿದೆಯಪ್ಪ ಅಂದರೆ 1,100 ವ್ಯೂಸ್ ಬಂದಿದೆ. ಇದನ್ನ ಬನ್ನಿ ಚೆಕ್ ಮಾಡೋಣ ಇದಕ್ಕೆ ಎಷ್ಟು ಅಮೌಂಟ್ ಬಂದಿದೆ ಅಂತೇಳಿ. ಈಗ ವಿಡಿಯೋನ ಓಪನ್ ಮಾಡ್ಕೊತೀನಿ. ವಿಡಿಯೋನ ಓಪನ್ ಮಾಡ್ಕೊಂಡು ಕೆಳಗಡೆ ವ್ಯೂಸ್ ಮೇಲೆ ಕ್ಲಿಕ್ ಮಾಡ್ಕೊತೀನಿ, ವಿಡಿಯೋ ಪರ್ಫಾರ್ಮೆನ್ಸ್ ಮೇಲೆ. ಈ ರೀತಿ ಇಂಟರ್ಫೇಸ್ ಬರುತ್ತೆ. ಇಲ್ಲಿ ನೋಡಿ 1,100 ವ್ಯೂಸ್ ಬಂದಿದೆ. ಇಲ್ಲಿ ಲಾಸ್ಟ್ ಒಂದು ರೆವೆನ್ಯೂ ಅಂತ ಇದೆ, ಅದ್ರ ಮೇಲೆ ಕ್ಲಿಕ್ ಮಾಡ್ಕೊಂಡ ಮೇಲೆ ನೋಡ್ತಾ ಇರ್ಬೋದು ಎಷ್ಟು ದುಡ್ಡು ಬಂದಿದೆ ಅಂತೇಳಿ. 1,000 ವ್ಯೂಸ್ಗೆ ನನಗೆ ಬರೀ ಬಂದಿರೋದು 28 ರೂಪಾಯಿ ಅಷ್ಟೇ. ನೀವು ಅಂದ್ಕೊಂಡಿರ್ತಾರೆ ತುಂಬಾ ದುಡ್ಡು ಬರುತ್ತೆ 1,000 ವ್ಯೂಸ್ಗೆ ಅಂತೇಳಿ. ಇಲ್ಲಿ ನೋಡ್ತಾ ಇರ್ಬೋದು 28 ರೂಪಾಯಿ ಅಷ್ಟೇ ಬಂದಿದೆ. ಇದನ್ನೇ ಬಿಟ್ಟಾಕಿ ಈಗ ಬನ್ನಿ ಒಂದು ನೆಕ್ಸ್ಟ್ ವಿಡಿಯೋ ನೋಡೋಣ. ಅದೇ ರೀತಿ ಬಿಗ್ ಬಾಸ್ನಲ್ಲಿ ಎಷ್ಟು ಜನಕ್ಕೆ ವೋಟ್ ಮಾಡಿರ್ತಾರಲ್ಲ, ಅದು ಎಷ್ಟೆಷ್ಟು ವೋಟ್ ಬಿದ್ದಿದೆ ಅಂತೇಳಿ ಇನ್ನೊಂದು ವಿಡಿಯೋ ಮಾಡಿದ್ದೆ. ಅದಕ್ಕೆ ಎಷ್ಟು ವ್ಯೂಸ್ ಬಂದಿದಪ್ಪ ಅಂದರೆ 7,100 ವ್ಯೂಸ್ ಬಂದಿದ್ದಾವೆ. ಆ ವಿಡಿಯೋನ ಓಪನ್ ಮಾಡ್ಕೊತೀನಿ ನಾನು ಇವಾಗ. ವಿಡಿಯೋನ ಓಪನ್ ಮಾಡಿಕೊಂಡು ರೆವೆನ್ಯೂ ಮೇಲೆ ಕ್ಲಿಕ್ ಮಾಡಿದ ಮೇಲೆ ನೋಡ್ತಾ ಇರ್ಬೋದು ನನಗೆ 7,000 ವ್ಯೂಸ್ಗೆ ಬರೀ 112 ರೂಪಾಯಿ ಅಷ್ಟೇ ಬಂದಿದೆ. ಇವಾಗ ನಿಮಗೆ ಗೊತ್ತಾಯ್ತು ಅನ್ಕೊಂತೀನಿ. 1,000 ವ್ಯೂಸು ಮತ್ತು 7,000 ವ್ಯೂಸ್ಗೆ ಎಷ್ಟು ದುಡ್ಡು ಬರುತ್ತೆ ಅಂತೇಳಿ. ಬನ್ನಿ ಇವಾಗ 1,00,000 ವ್ಯೂಸ್ಗೆ ಎಷ್ಟು ದುಡ್ಡು ಬರುತ್ತೆ ಅಂತ ತಿಳಿಸ್ಕೊಡ್ತೀನಿ. ನಂದು 3 ತಿಂಗಳಿಂದ ಒಂದು ವಿಡಿಯೋ ಹಾಕಿದ್ದೆ. ಅದಕ್ಕೆ ಎಷ್ಟು ವ್ಯೂಸ್ ಬಂದಿದೆಪ್ಪ ಅಂದರೆ 1,46,000 ವ್ಯೂಸ್ ಬಂದಿದೆ. 46,000 ವ್ಯೂಸ್ನ ಮೈನಸ್ ಮಾಡ್ಕೊಳ್ಳಿ. ಯಾಕಪ್ಪ ಅಂದರೆ ಇದು ಮಾನಿಟೈಸ್ ಆನ್ ಆಗೋಕ್ಕಿಂತ ಮುಂಚೆ ಬಂದಿರೋ ವ್ಯೂಸು. ಮಾನಿಟೈಸ್ ಆನ್ ಆದಮೇಲೆ ನನಗೆ ಎಷ್ಟು ವ್ಯೂಸ್ ಬಂದಿದೆಪ್ಪ ಅಂದರೆ 1,00,000 ವ್ಯೂಸ್ ಬಂದಿದೆ. ಬನ್ನಿ ಇವಾಗ 1,00,000 ವ್ಯೂಸ್ಗೆ ಎಷ್ಟು ದುಡ್ಡು ಬರುತ್ತೆ ಅಂತ ನಿಮಗೆ ಕಂಪ್ಲೀಟಾಗಿ ವಿತ್ ಪ್ರೂಫ್ ಆಗಿ ತಿಳಿಸ್ಕೊಡ್ತೀನಿ. ವಿಡಿಯೋ ಪರ್ಫಾರ್ಮೆನ್ಸ್ ಮೇಲೆ ಕ್ಲಿಕ್ನ ಮಾಡ್ಕೊತೀನಿ. ಅದ್ಮೇಲೆ ಕ್ಲಿಕ್ ಮಾಡಿದ್ರೆ ಈ ಥರ ಇಂಟರ್ಫೇಸ್ ಬರುತ್ತೆ. ಇಲ್ಲಿ ನೋಡ್ತಾ ಇರ್ಬೋದು 1,46,000 ವ್ಯೂಸ್ ಬಂದಿದೆ. ಈಗ ರೆವೆನ್ಯೂ ಮೇಲೆ ಕ್ಲಿಕ್ ಮಾಡ್ಕೊಂಡ ಮೇಲೆ ನೋಡ್ತಾ ಇರ್ಬೋದು ಎಷ್ಟು ದುಡ್ಡು ಬಂದಿದೆ ಅಂತೇಳಿ. ನನಗೆ 1,00,000 ವ್ಯೂಸ್ಗೆ 4,400 ರೂಪಾಯಿ ಬಂದಿದೆ. ಇವಾಗ ನಿಮಗೆ ಗೊತ್ತಾಯ್ತು ಅನ್ಕೋತೀನಿ. 1,00,000 ವ್ಯೂಸ್ಗೆ 4,400 ರೂಪಾಯಿ ಬಂದಿದೆ. ಇಷ್ಟೇ ಎಲ್ಲರಿಗೂ ಬರುತ್ತೆ ಅಂತ ಹೇಳೋಕ್ಕಾಗಿಲ್ಲ. ಒಂದೊಂದು ಕೆಟಗರಿ ಮೇಲೆ ಚೇಂಜ್ ಇರುತ್ತೆ. ಒಬ್ಬೊಬ್ಬರಿಗೆ 1,00,000 ವ್ಯೂಸ್ಗೆ ಬರೀ 1,000 ಬರುತ್ತೆ. ಇನ್ನೊಬ್ಬರಿಗೆ 1,00,000 ವ್ಯೂಸ್ಗೆ ತುಂಬಾ ಅಮೌಂಟ್ ಬರುತ್ತೆ. ಇವಾಗ ನಂದು ಟೆಕ್ನಾಲಜಿ ಕೆಟಗರಿ ಆಗಿರೋದ್ರಿಂದ 1,00,000 ವ್ಯೂಸ್ಗೆ 4,400 ರೂಪಾಯಿ ಬಂದಿದೆ. ಬೇರೆ ಕೆಟಗರಿಗೆ ಕಂಪೇರ್ ಮಾಡಿದೆ ಟೆಕ್ನಾಲಜಿ ವಿಡಿಯೋಸ್ ಮಾಡ್ತಾರಲ್ಲ, ಅವ್ರಿಗೆ ತುಂಬಾ ರೆವೆನ್ಯೂ ಬರುತ್ತೆ. ಅದು ಯಾವ ರೀತಿ ರೆವೆನ್ಯೂ ಬರುತ್ತಪ್ಪ ಅಂದರೆ ನೀವು ವಿಡಿಯೋ ನೋಡ್ತಿರಲ್ಲ, ವಿಡಿಯೋ ನೋಡೋದ್ರಿಂದ ಮಧ್ಯೆ ನಿಮಗೆ ಆ್ಯಡ್ಸ್ ಬರುತ್ತೆ. ವಿಡಿಯೋ ನೀವು ಆನ್ ಮಾಡ್ಕೊಂಡಿರ್ತಾರಲ್ಲ, ಒಂದು ಆ್ಯಡ್ಸ್ ಬರುತ್ತೆ. ಆ್ಯಡ್ಸ್ ಬಂದಾಗ ನಮಗೆ ಅರ್ನಿಂಗ್ಸ್ ಆಗೋದು. ನೀವು ಲೈಕು ಮತ್ತು ಶೇರು ಸಬ್ಸ್ಕ್ರೈಬ್ ಮಾಡೋದ್ರಿಂದ ಯಾವುದೇ ರೀತಿ ಅರ್ನಿಂಗ್ಸ್ ಆಗಂಗಿಲ್ಲ. ಇವಾಗ ನಿಮಗೆ ಗೊತ್ತಾಯ್ತು ಅನ್ಕೊತೀನಿ 1,000 ವ್ಯೂಸ್ಗೆ ಮತ್ತು 7,000 ವ್ಯೂಸ್ಗೆ ಮತ್ತು 1,00,000 ವ್ಯೂಸ್ಗೆ ಟೆಕ್ನಾಲಜಿ ಕೆಟಗರಿಯಿಂದ ಎಷ್ಟು ಅಮೌಂಟ್ ಹಾಕ್ತಾರೆ ಯೂಟ್ಯೂಬ್ನವರು ಅಂತ ಹೇಳಿ. ಇದು ಯಾವುದೇ ರೀತಿ ಫೇಕ್ ವಿಡಿಯೋ ಅಲ್ಲ. ನಿಮಗೆ ವಿತ್ ಪ್ರೂಫ್ ತಿಳಿಸ್ಕೊಟ್ಟಿದ್ದೀನಿ. ಎಷ್ಟು ಅಮೌಂಟ್ ಬರುತ್ತೆ ಅಂತೇಳಿ 1,00,000 ವ್ಯೂಸ್ಗೆ. ನಿಮ್ಗೇನಾದರೂ ವಿಡಿಯೋ ಅಂತ ಹೆಲ್ಪ್ಫುಲ್ ಆಗಿದೆ ಲೈಕ್ ಮಾಡಿ. ಹಾಗೆ ಚಾನಲ್ಗೆ ಯಾರು ಹೊಸ್ತಾ ಬಂದಿವಾಗಲೇ ಸಬ್ಸ್ಕ್ರೈಬ್ ಮಾಡಿ. ಮತ್ತೆ ಮುಂದೂಡಿ ಸಿಗ್ತೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಲವ್ ಯು ಆಲ್. ಬಾಯ್.